ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜೋಜೋ ಲಾಲಿ ನಾ ಹಾಡುವೆ, ಚಿನ್ನ ನಿನ್ನ ಮುದ್ದಾಡುವೆ, ಹೂವಂತ ಕನಸು. ಅಜ್ಜಿ ಹೇಳ ಚಿಂಟು, ನಂಗೆ ನಿದ್ದೆ ಬರ್ತಿಲ್ಲ ಅಜ್ಜಿ. ಯಾಕೋ ಕಂದ? ಗೊತ್ತಿಲ್ಲ ಅಜ್ಜಿ, ಏನೋ ಒಂಥರ ಬೇಜಾರು ಹೋಗ್ಬೇಕಂದ್ರೆ ನಾನು ಏನ್ ಮಾಡ್ಬೇಕು? ನನಗೊಂದ್ ಕತೆ ಹೇಳ್ಬೇಕು. ಕತೆನಾ? ಯಾವ ಕತೆ ಹೇಳಿ? ಪ್ರಾಣಿಗಳ ಕತೆನಾ, ಪಕ್ಷಿಗಳ ಕತೆನಾ, ಮಹಾಪುರುಷರ ಕತೆ ಹೇಳ? ಮಹಾಪುರುಷ ಕತೆ ಹೇಳು. ಹೇಳ್ತೀನಿ ಕೇಳು. ಒಂದಾನೊಂದ್ ಕಾಲದಲ್ಲಿ ಅಯೋಧ್ಯ ಅಂತ ಒಂದು ದೇಶ ಇತ್ತು. ಆ ದೇಶದಲ್ಲಿ ದಶರಥ ಮಹಾರಾಜ ಅಂತ ಒಬ್ಬ ರಾಜ ಇದ್ದ. ಅವನಿಗೆ ಇಬ್ರು ಮಕ್ಳಿದ್ರು. ಒಬ್ಬ ರಾಮ, ಇನ್ನೊಬ್ಬ ಲಕ್ಷ್ಮಣ. ಆಮೇಲೆ ಆ ಮಕ್ಳಿಬ್ರು ಚೆನ್ನಾಗಿ ಬೆಳೆದು ವಿದ್ಯೆ ಕಲಿತು ಇಡೀ ಜಗತ್ತೇ ಕೊಂಡಾಡೋ ಮಹಾಪುರುಷರಾದ್ರು. ಏನು ವಿದ್ಯೆ ಕಲ್ತ್ರೆ ಇಷ್ಟೆಲ್ಲ ಒಳ್ಳೇದಾಗುತ್ತಾ ಅಜ್ಜಿ? ಹೌದು ಕಂದ. ಹಾಗಾದ್ರೆ ನಾನು ಕೂಡ ಚೆನ್ನಾಗಿ ಓದಿ ನಿನ್ನ ಚೆನ್ನಾಗಿ ನೋಡ್ಕೋತೀನಿ ಅಜ್ಜಿ. ಅಯ್ಯೋ ಕಂದ, ನೀನ್ ನನ್ನ ಚೆನ್ನಾಗಿ ನೋಡ್ಕೋತೀಯ? ಇವತ್ತೋ ನಾಳೆನೋ ಬಿತ್ತು ಹೋಗೋ ಮರ ನಾನು. ನನ್ನ ನೋಡ್ಕೊಳ್ಳೋರೇ ನೋಡ್ಕೊಂಡಿಲ್ಲ. ನನ್ನಿಬ್ರು ಗಂಡ್ಮಕ್ಳನ್ನ ಇದೇ ಕೈಯಿಂದ ಎತ್ತಿ ಆಡ್ಸಿ ಮುದ್ದಾಡ್ದೆ, ಕೈ ತುತ್ತು ಕೊಟ್ಟು ಬೆಳೆಸ್ದೆ, ಚೆನ್ನಾಗಿ ಓದಿಸಿ ದೊಡ್ಡ ದೊಡ್ಡ ಆಫೀಸರ್ ಮಾಡಿಸ್ದೆ. ಆಮೇಲೆ ಅವ್ರಿಷ್ಟಪಟ್ಟವ್ರ ಜೊತೆನೇ ಮದ್ವೆನೂ ಮಾಡಿಸ್ದೆ. ಹೆಂಡ್ತೀರ್ ಬರೋವರೆಗೂ ಅಮ್ಮ ಅಮ್ಮ ಅಂತಿದ್ದೋರು ಅವ್ರು ಬಂದ್ಮೇಲೆ ಸಾಕು ನಿನ್ ಸಾವಾಸ, ತೊಲ್ಗೆ ಮುದುಕಿ ಅಂತ ನನ್ ಗಂಡನ್ನ ಬೀದಿ ಪಾಲ್ ಮಾಡ್ಬಿಟ್ರು. ಅಲ್ಬೇಡ ಅಜ್ಜಿ, ನೀನು ಇಷ್ಟೆಲ್ಲ ಓದಿಸಿದ್ರು ಅವ್ರಿಗೆ ಒಳ್ಳೆ ಗುಣ ಬರ್ಲಿಲ್ವಾ? ಏನ್ ಮಾಡ್ಬೇಕು, ಎಲ್ಲ ನಮ್ ಕರ್ಮ. ಸಾಕಪ್ಪ ಈ ಜೀವನ, ಸತ್ತೋಗ್ಬಿಡೋಣ ಅನ್ಕೊಂಡಾಗ ಒಂದಿನ ನೀನ್ ನಮಗ್ ಸಿಕ್ತೆ. ನಿನ್ನ ಸಾಕಿ ಸಲುಹಿ ಇಷ್ಟು ದೊಡ್ಡೋಳ್ನಾಗಿ ಮಾಡ್ದೆ. ನಿನ್ ಜೊತೆ ಆಟ ಆಡ್ತಾ ಖುಷಿ ಖುಷಿಯಾಗಿದ್ದೀನಿ. ಇನ್ನೇನ್ ಬೇಕು ಈ ಜನ್ಮಕ್ಕೆ? ಅಜ್ಜಿ, ಯಾರು ಬಿಟ್ಟೋದ್ರು ಸರಿ, ನಾನ್ ನಿನ್ನ ಯಾವತ್ತೂ ಬಿಟ್ಟು ಹೋಗಲ್ಲ ಅಜ್ಜಿ. ನೀನ್ ನನಗ್ ಬೇಕು ಅಜ್ಜಿ. ನೀನಿಲ್ಲ ಅಂದ್ರೆ ನಾನು ಇರಲ್ಲ. ಸುಮ್ನೆ ತಮಾಷೆಗಾತರ ಹೇಳ್ದೆ ಅಷ್ಟೇ. ನಾವಿಬ್ರು ಯಾವತ್ತೂ ದೂರ ಆಗಲ್ಲ. ನಮ್ಮಿಬ್ರನ್ನ ದೂರ ಮಾಡೋಕೆ ಯಾರಿಂದೂ ಸಾಧ್ಯ ಇಲ್ಲ, ಯಾರಿಂದೂ ಸಾಧ್ಯ. ಅಜ್ಜಿ ಅಜ್ಜಿ, ಏನಾಯ್ತು ಅಜ್ಜಿ? ಮಾತಾಡಜ್ಜಿ. ತನ್ಕರಿ. ಸರಿ ಅಜ್ಜಿ. ತಾತ, ಏನಾಯ್ತಮ್ಮ? ಅಜ್ಜಿ ಕೆಳಗಡೆ ಬಿದ್ಬಿಟ್ರು. ಅಯ್ಯೋ ದೇವ್ರೆ, ಸರ್ಸು ಸರ್ಸು ಸರ್ಸು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶಶಿ ಅಂಡ್ ಲಾವಣ್ಯ, ಮೊದಲನೇದಾಗಿ ಎಲ್ಲಾ ಜನತೆಗೆ ನನ್ನ ನಮಸ್ಕಾರ. ಬಂದಾಗಿಂದ ತುಂಬಾ 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 ಸಕ್ಕರೆ ತಿನ್ಸಿದ್ದಾರೆ, ಅಂದ್ರೆ ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ಎಲ್ಲಾ ಜನತೆರು. ಅದಕ್ಕೆ ನನ್ನ ಧನ್ಯವಾದ. ಆಮೇಲೆ ಟಾಸ್ಕ್ ಬಗ್ಗೆ ಮಾತಾಡೋದಾದ್ರೆ, ಉಳುಮೆ ಮಾಡೋದು, ಆಮೇಲೆ ಭತ್ತ ಹೇಗೆ ಬೆಳೆಯೋದು, ಪ್ರತಿಯೊಂದು ನಮ್ಗೆ ಗೌಡ್ರು ಕಲ್ಸ್ಕೊಟ್ಟಿದ್ದಾರೆ. ಟ್ರ್ಯಾಕ್ಟರ್ ಓಡಿಸೋದು ಕಲ್ಸ್ಕೊಟ್ಟಿದ್ದಾರೆ. ಆಮೇಲೆ ಹಸನ ಹೇಗೆ ಮೇಂಟೈನ್ ಮಾಡ್ಬೇಕು, ಹೇಗೆ ನೆಡ್ಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ಕಲ್ಸ್ಕೊಟ್ಟಿದ್ದಾರೆ. ಅವ್ರಿಗೆ ಯಾವತ್ತೂ ಚಿರಋಣಿ ಆಗಿರ್ತೀನಿ ಇಂಥ ಒಂದು ಎಕ್ಸ್ಪೀರಿಯನ್ಸ್ ಕೊಟ್ಟಿರೋದಕ್ಕೆ. ಅಂಡ್ ಭತ್ತದ ನಿಜವಾದ ಪ್ರಾಮುಖ್ಯತೆ ಇವತ್ತು ನನಗೆ ಅರಿವಾಗಿದೆ. ಒಂದ್ ಅಗಳನ್ನು ಇನ್ಮೇಲೆ ನಾನು ವೇಸ್ಟ್ ಮಾಡಲ್ಲ ಪ್ಲೇಟ್. ವೆರಿ ನೈಸ್. ಲಾವಣ್ಯ, ನನಗೆ ಎಲ್ಲದಕ್ಕಿಂತ ಸ್ಪೆಷಲ್ ಫೀಲ್ ಕೊಟ್ಟಿದ್ದು ಏನು ಅಂದರೆ, ಇವ್ರು ಭತ್ತ ಕುಯ್ತಾ ಇರ್ಬೇಕಾದ್ರೆ ನಾನು ಬುತ್ತಿಲಿ ಊಟ ತಗೊಂಡು ಹೋಗಿದ್ದು. ಊಟ ಅಂತೂ ಗೌಡ್ರು ಮನೆಯಿಂದ ಬಂದಿದ್ದು ಮುದ್ದೆ ಸಾರು ತುಂಬಾ ಚೆನ್ನಾಗಿತ್ತು. ವೆರಿ ನೈಸ್, ಸಕ್ಕತ್ತಾಗಿತ್ತು. ಬುತ್ತಿ ತಲೆ ಮೇಲೆ ಹೆಂಗ್ ಹೊತ್ಕೊಂಡು ನಡ್ಕೊಂಡು ಹೋದೆ ತೋರ್ಸು.
ನಮ್ಮ ವೇದಿಕೆಯ ಕ್ಯೂಟೆಸ್ಟ್ ಜೋಡಿ ಶಶಿ ಹಾಗೂ ಲಾವಣ್ಯ. ವೆರಿ ನೈಸ್. ಈಗ ನಮ್ಮೆಲ್ಲರ ಫೇವ್ರೇಟ್ ಪಾಂಡು ಸರ್, ಹೇಗಿತ್ತು ಅನುಭವ ಹೇಳಿ. ಇಲ್ಲಿ ಬಂದ್ಮೇಲೆ ಅವ್ರ ಪ್ರೀತಿ ನೋಡಿದ್ಮೇಲೆ ನನ್ಗನ್ನಿಸ್ತು ಹೆಣ್ಮಕ್ಳಿಂದ ಒಂದು ರಿಕ್ವೆಸ್ಟ್ ಕೇಳ್ತೀನಿ. ಎಲ್ರು ಓಕೆ ಅಂದ್ರೆ ಒಂದ್ ವಾರ ಗಂಡ್ ಮಕ್ಳನ್ನ ಕಳಿಸ್ಬಿಡೋಣ, ಒಂದ್ ವಾರ ಇಲ್ಲೇ ಇದ್ಬಿಡೋಣ. ಎಲ್ಲಾರನ್ನು ಕಳಿಸ್ಬಿಡಿ, ನಾವೆಲ್ಲ ಆಶ್ರಮಕ್ಕೆ ಹೋಗ್ತೀವಿ, ನೀವು ಆರಾಮಾಗಿರಿ ಜಾಲಿಯಾಗಿ. ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ನಾನಂದ್ರೆ ಬಳೆಗಾರ ಹತ್ರ ಚಿಕ್ಕ ವಯಸ್ಸಲ್ಲಿ ಬಳೆ ಹಾಕಿಸ್ಕೊಳ್ತಾ ಇದ್ದೆ. ಆ ಟಾಸ್ಕ್ ನಮಗ್ ಕೊಟ್ಟಿದ್ರು, ನಾವಿಬ್ರು ತುಂಬಾ ಎಂಜಾಯ್ ಮಾಡಿದ್ವಿ. ಆಮೇಲೆ ನನಗೆ ಇನ್ನೊಂದು ಸೌಭಾಗ್ಯ ಸಿಕ್ಕಿದ್ದು, ಇಲ್ಲಿ ಎಲ್ಲಾ ಅಕ್ಕಂದ್ರಿಗೂ ಬಳೆ ತೋರಿಸುವಂತ ಸೌಭಾಗ್ಯ ನನಗೆ ಸಿಕ್ಸು. ಆಮೇಲೆ ಅವರು ನಮ್ಮನ್ನ ಹಾಗೆ ಕಳಿಸ್ತಿಲ್ಲ, ಪ್ರೀತಿಯಿಂದ ಮಜ್ಜಿಗೆ ಕೊಟ್ರು, ಎಳ್ನೀರು ಕೊಟ್ರು, ಅಷ್ಟೇ ಪ್ರೀತಿ ಕೊಟ್ರು ನನಗೆ. ನಾನು ದಾವಣಗೆರೆ ಬೆಣ್ಣೆ ದೋಸೆ, ಇಲ್ಲಿ ಮಂಡ್ಯ ಬೆಣ್ಣೆ ಎರಡು ಸೇರ್ಕೊಂಡಿದೆ. ನಾವು ಮೀನ್ ಹಿಡಿಯೋ ಟಾಸ್ಕ್ ಮಾಡಿದ್ವಿ. ಖಂಡಿತವಾಗ್ಲೂ ನಮ್ಮ ಜೀವಮಾನದಲ್ಲಿ ಮೀನ್ ಹಿಡಿಯೋ ಅಂತ ಕೆಲಸ ಅಂತೂ ನಾವು ಮಾಡಿರ್ಲಿಲ್ಲ. ಹಳ್ಳಿಗೆ ಬಂದಿದೀವಿ, ಹಳ್ಳಿ ವಾತಾವರಣ ನೋಡಿದೀವಿ, ಆದ್ರೆ ಕೆರೆಗೆ ಹೋಗಿ ಮೀನ್ ಹಿಡಿದಿಲ್ಲ. 6 ಮೀನ್ ಹಿಡಿದ್ವಿ ನಾನು ಪಂಡಿತ್. 87 ಎಕರೆಯಲ್ಲಿರುವಂತ ಕೆರೆನಲ್ಲಿ ಮೀನ್ ಹಿಡಿದ್ವಿ ನಾವು. ನಿಜವಾಗ್ಲೂ ರೈತರ ಮನೆಯವ್ರಿಗೆ ನಮೋ ನಮಃ. ಸಣ್ಣಕ್ಕಿದ್ದಾಗಿಂದನೂ ಮಂಡ್ಯ ನೋಡ್ಬೇಕನ್ನೋದು ಭಾಳ ಆಸೆ ಇತ್ತು. ಆಮೇಲೆ ನಮಗ್ ಕೊಟ್ಟಿ ಟಾಸ್ಕ್ ಏನಂತಂದ್ರ ಮಡಿಕೆ ಮಾಡೋದು ಭಾಳ ಅಂದ್ರೆ ಭಾಳ ಕಷ್ಟ ಐತಿ. ನಾವು ನೋಡಾಕ ಒಂದ್ ಟಾಸ್ಕ್ ಏನಾರ ಕೊಟ್ರ ಮಡಿಕೆನ ಈಸಿಯಾಗಿ ಹಿಂಗ್ ಹೊಡೆದ್ ಬಿಡ್ತೇವಿ. ಅದನ್ನ ತಂದು ಮಣ್ಣನ್ನ ಹದ ಮಾಡೋದ್ರಿಂದ ಹಿಡಿದು ಅದನ್ನ ಎಲ್ಲಾ ಕುಲ್ಮೆ ಹಾಕಿ ಚಲೋ ಬೇಸೋದ್ರಿಂದ ಹಿಡಿದು ಎಷ್ಟು ಕಷ್ಟ ಐತಿ ಅಂತ ನಮ್ಗೆ ಇದು ಟಾಸ್ಕ್ ಮುಖಾಂತರ ಗೊತ್ತಾಯ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಪಲ್ಲವಿಯ 2 ಸಾಲ ಹಾಡಮ್ಮ. ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ, ಮಾತೆಲ್ಲ ಮುಗಿದ ಮೇಲೆ ದನಿಯೊಂದು ಕಾಡಿದೆ. ವಿಜಯ್, ಈ 2 ಸಾಲಲ್ಲಿ ಯಾವ ಸಾಲ್ ನಿಮಗಿಷ್ಟ? ಮಾತೆಲ್ಲ ಮುಗಿದ ಮೇಲೆ ದನಿ ಒಂದು ಕಾಡಿದೆ. ಬೇಗ ಒಬ್ಬ ವೈಚಾರಿಕತೆಯನ್ನ ಧೈರ್ಯವಾಗಿ ಪ್ರತಿಪಾದಿಸುವ ಕವಿ ಸಿನಿಮಾಗೆ ಬರಲ್ಲ. ನನಗೆ ಗೊತ್ತಿರೋ ಅವರು ವೈಚಾರಿಕತೆಯಲ್ಲಿ ಇರ್ತಾರೆ. ಸಿನಿಮಾಕ್ಕೆ ಬರುವ ತನ್ಮಯತೆಯ ಲೇಖಕ ವೈಚಾರಿಕತೆ ಬಗ್ಗೆ ಮಾತಾಡಲ್ಲ. ಬಟ್ ಈ 2ರ ಸಂಗಮ ಜಯಂತ್ ಕಾಯ್ಕಿಣಿ. ಮಳೆ ನಿಂತು ಹೋದ ಮೇಲೆ ಅವರ ತಂದೆ ಮಹಾವಿಚಾರವಾದಿ ಗೌರೀಶ್ ಕಾಯ್ಕಿಣಿ, ಅವರ ಮಗ ಇವರು ವೈಚಾರಿಕತೆಯನ್ನ ಪ್ರಖರವಾಗಿ ಸಮರ್ಥಿಸ್ತಾರೆ. ಹಾಗೆ ಕಾವ್ಯ, ಬದುಕು, ಆಧ್ಯಾತ್ಮಿಕತೆ, ಅದರಲ್ಲಿರುವ ತನ್ಮಯತೆಯನ್ನು ಕೂಡ ಅಷ್ಟೇ ಪ್ರೀತಿಸ್ತಾರೆ. ಅವರು 2ನೇ ಸಾಲನ್ನ ಯಾಕೆ ಬರೆದವ್ರೆ ಅಂದ್ರೆ, ಅವರಿಗೆ ಇಡೀ ಕನ್ನಡ ಕಾವ್ಯ ಮೀಮಾಂಸೆಯ ಸಂಪೂರ್ಣ ಚರಿತ್ರೆ ಅವರಿಗೆ ರಕ್ತಗತವಾಗಿದೆ. ಮಾತೆಲ್ಲ ಮುಗಿದ ಮೇಲೆ ದನಿಯೊಂದು ಕಾಡಿದೆ. ಈ ಕಾನ್ಸೆಪ್ಟ್ ಎಲ್ಲಿಂದ ಬರುತ್ತೆ ಅಂದ್ರೆ, ನಮ್ಮ ಕಾವ್ಯ ಮೀಮಾಂಸೆಯಲ್ಲಿ ಆನಂದ ವರ್ಧನ ಅಂತ ಒಬ್ಬ ದೊಡ್ಡ ಮೀಮಾಂಸಕ, ಅವನು ಧ್ವನಿ ಅನ್ನುವ ಸಿದ್ಧಾಂತವನ್ನ ಇಡೀ ಪ್ರಪಂಚಕ್ಕೆ ಪರಿಚಯಿಸ್ತಾ ಒಂದು ವಾಚಾರ್ಥವನ್ನ ಮೀರಿ ಇನ್ನೊಂದು ಅರ್ಥ ನಮಗೆ ಕೇಳಿಸ್ತಾ ಇರುತ್ತೆ. ಇದನ್ನ ಕಾವ್ಯದಲ್ಲಿ ಇದೆ ಅಂತ ತೋರಿಸಿಕೊಟ್ಟವರು ನಮ್ಮ ಭಾರತದ ಆನಂದವರ್ಧನ ಅನ್ನುವ ಮೀಮಾಂಸಕ. ನಾವು ಎಷ್ಟು ಹೆಮ್ಮೆ ಪಡಬೇಕು. ಆ ಆನಂದವರ್ಧನನ್ನ, ಈ ಆನಂದವರ್ಧನ ಸಿನಿಮಾದಲ್ಲಿ ತಂದವ್ ನೋಡಿ ಅಲ್ವಾ, ಎಷ್ಟು ಒಳ್ಳೆ ಪ್ರಯೋಗ ಇದು. ಇವರೆಲ್ಲ ನಮ್ಮ ಹೆಮ್ಮೆ ಅಮ್ಮ. ಅವನು ರಾಕ್ಷಸಿ, ಇವನು ಮಹಾದೈತ್ಯ ರಾಕ್ಷಸ. ಇವನು ಎಲ್ರಿಗೂ ಸೇರಿ ಇದೊಂದು ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಜೊತೆಯಾಗಿ
ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೋಲ್ಡನ್ ಬಜರ್ನ ರಷ್ಯಾದಲ್ಲಿ ಏನ್ ಹೇಳ್ತಾರೆ ಅಂತ ಕೇಳ್ಕೊಂಡು ನೆಕ್ಸ್ಟ್ ವೀಕ್ ನನ್ಗೆ ಹೇಳ್ಬೇಕು. ಓಕೆ, ಏನಾದ್ರು ಹೇಳ್ಬೇಕಂತಿದ್ದೀರಾ? ಪಿಜೆ ಅಂದ್ರೆ ಅಂದ್ರೆ ಲೇಮ್ ಜೋಕ್ಸ್. ಲೇಮ್ ಜೋಕ್ಸ್. ನಗು ಬರಲ್ಲ ಸರ್, ಇದೊಂದು ಲೇಮ್ ಜೋಕ್ಸ್ ಹೇಳ್ತಾರಂತೆ ಸರ್. ನಗು ಬರಲ್ಲ ಅಂತ ಅವರೇ ಫಸ್ಟ್ ಹೇಳಿದ್ದಾರೆ. ಶಶಿ ತರೂರ್ ಅವರು ರಜಾ ಬಂದಾಗ ಊರ್ಗ್ ಹೋಗ್ತಾರೆ. ಯಾವ ಊರು? ತವರೂರು. ತವರೂರು. ಕರೆಕ್ಟ್ ಇದೆ ಸರ್. ಶಶಿ ತವರೂರ್. ಶಶಿ ತವರೂರು. ಹೇಳಿ 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 ಇನ್ನೊಂದಿನ ನಾಟಕ. ಒಬ್ಬ ಹುಡುಗ ಒಂದು 2 ತಿಂಗಳಿಂದ ಕಾಲೇಜ್ಗೆನೆ ಹೋಗ್ತಾ ಇರ್ಲಿಲ್ಲ. ಅವನ್ ಸ್ಕೂಲಲ್ಲಿದ್ದ. ಸರ್ ಕೊಡ್ಬೇಕು ಸರ್ ನಿಮ್ಗೆ. ಇದು ಚರಿತ್ರೆ ಸೃಷ್ಟಿಸೋ ಅವತಾರ. ಓಕೆ, ಒಂದು ಅಂಕಗಳನ್ನ ಪಡ್ಕೊಂಡು ವಿಜಯಶಾಲಿ ಆಗ್ತಿದ್ದಾರೆ ವಿಜಯ್ ಪ್ರಕಾಶ್ ಸರ್. ಒಂದು ಅಂಕವನ್ನೂ ಕೂಡ ಪಡ್ಕೊಳ್ಳಿ ಸುಮ್ಮನೆ ಕೂತಿದ್ದಾರೆ ಅರ್ಜುನ್ ಜನ್ಯಾರವ್. ಏನಾದ್ರೂ ಇದೆಯಮ್ಮ ಅರ್ಜುನ್ ಸರ್ಗೆ? ಎಲ್ಲ ತರಕಾರಿಗಳು ಸೇರ್ಬಿಟ್ಟು ಒಂದು ಬಾರ್ಗ್ ಹೋಗುತ್ತೆ. ಐ ನೋ ದಿಸ್. ಸಾಂಬಾರ್. ನಾನೇನು ಕಮ್ಮಿ ಅಂತ ಸರಿಯಾದ ಉತ್ತರ ಕೊಟ್ಟು ಅರ್ಜುನ್ ಸರ್ ಅವರು ಕೂಡ ಪಡ್ಕೊಂಡಿದ್ದಾರೆ 1 ಅಂಕ. ಇದೊಂದು ಟೈ ಬ್ರೇಕರ್. ಸ್ವಲ್ಪ ಕಷ್ಟ ಕೊಡು. ಸಾಂಬಾರ್, ಪಲ್ಯ ಆ ತರದೆಲ್ಲ ಹೇಳ್ಬಾರ್ದು. ಒಂದು ಜಿರಳೆ ತುಂಬಾ ಕಷ್ಟ. ಒಂದು ಜಿರಳೆ ಟೀ ಅಂಗಡಿ ಹತ್ರ ಹೋಗುತ್ತೆ. ಸಿಂಗಾರ ಸಿರಿಯೇ VP ಸರ್ ಸಾಂಗ್ ಬರ್ತಾ ಇರತ್ತೆ. ಆಲ್ ಆಫ್ ಅ ಸಡನ್ ಅದು ಕಾಕ್ರೋಚ್ ಸತ್ ಹೋಗ್ಬಿಡುತ್ತೆ. VP ಸರ್ದು ಯಾವಾಗ ಹಿಟ್ ಸಾಂಗ್ ಅಲ್ವಮ್ಮ, ಅದಕ್ಕೆ ಅದು ಸತ್ತೋಗಿದೆ. ನಂಬರ್ ಹೇಳ್ರಪ್ಪ. ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಗೇಮ್ ಅಲ್ಲಿ ವಿಜಯ್ ಪ್ರಕಾಶ್ ಸರ್ ಅವರನ್ನ ಸೋಲಿಸಿ 2 ಅಂಕಗಳ ಜೊತೆ ವಿನ್ ಆಗಿದ್ದಾರೆ ಅರ್ಜುನ್ ಜನ್ಯಾಜಿ. ಮೇಡಮ್, ನಮ್ ಸ್ನೇಹ ನಿಮಗ್ ಕಾಣ್ತಾ ಇದೆಯಾ ಇಲ್ಲಿ? ಅಲ್ಲ ಅಲ್ಲ ಅಲ್ಲ, ಅವ್ರನ್ನ ಗೆಲ್ಸಿದ್ದು ಯಾವ್ದು? ನನ್ನ ಸೂಪರ್ ಹಿಟ್ ಹಾಡು. ಸರ್, ನೀವು ಈ ಆಟವನ್ನ ಗೆದ್ದಿರೋದಕ್ಕೆ ಇನ್ನೊಂದು 10 ಮಿನಿಟ್ಸ್ ಅಲ್ಲಿ ನಿಮ್ಗೆ ಒಂದು ಪ್ರೈಸ್ ಬರುತ್ತೆ ಸರ್. ಥ್ಯಾಂಕ್ ಯು ಪ್ರಜ್ಞಾ. ಥ್ಯಾಂಕ್ ಯು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.